ನಮಸ್ತೆ. ಇವಾಗ ನಾನು ಎಲ್ಲಿದ್ದೀನಿ, ನನ್ನ ಕಾರ್ ಜೊತೆಗಿದ್ದೀನಿ. ನಾನು ಎಲ್ಲಿದ್ದೀನಿ ಅಂದರೆ, ನಾನು ಫಸ್ಟ್ ಕೆಲಸ ಮಾಡೋದ್ನಲ್ಲ ಫ್ಯಾಕ್ಟ್ರಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ನಲ್ವ, ಪ್ರೈವೇಟ್ ಪೇಪರ್ ಪ್ಯಾಕೇಜಿಂಗ್ ಲಿಮಿಟೆಡ್, ಅದರ ಎದುರುಗಡೆ ಇದ್ದೀನಿ. ಎಸ್, ನನ್ನ ಫಸ್ಟ್ ಜಾಬ್ ಇಲ್ಲಿಂದಲೇ ಶುರುವಾಗಿತ್ತು. 1500 ರೂಪಾಯಿ ಸ್ಯಾಲ್ರಿ ಇತ್ತು ಫಸ್ಟು. ಬಟ್ ಓ ಟಿಗಳೆಲ್ಲ ಮಾಡಿಕೊಂಡು ನಾನು 1900 ರೂಪಾಯಿಂದ 2000 ರೂಪಾಯಿ ಸಂಪಾದಿಸ್ತಾ ಇದ್ದೆ 2005ನೇ ಇಸ್ವಿಲಿ. ಇಲ್ಲಿಗೆ 20 ವರ್ಷದ ಕೆಳಗೆ. ತುಂಬ ಬೇಜಾರಾದಾಗ, ತುಂಬ ಕಷ್ಟ ಅನ್ನಿಸ್ದಾಗ, ಕೆಲಸ ಮಾಡೋದು ತುಂಬ ಕಷ್ಟ ಅನ್ನಿಸ್ದಾಗ ನಾನು ಇಲ್ಲಿ ಬಂದು ಒಂದ್ಸರಿ ಇವ್ರನ್ನೆಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತೀನಿ. ಯಾಕಂದರೆ ಇಲ್ಲಿದ್ನಲ್ಲ, ಇಲ್ಲಿಂದ ನಾನು ಇಲ್ಲಿಗೆ ಬೆಳೆದೆ. ನಾನು ಇಲ್ಲಿ ಕೆಲಸ ಮಾಡಿದ್ದೆ, ಸೆಕ್ಯೂರಿಟಿ ಗಾರ್ಡ್ ಕೆಲಸನೇ ಮಾಡಿದ್ದೆ. ಇಲ್ಲೇ ಆಫೀಸ್, ನಾನು ಇಲ್ಲೇ ಕೂತ್ಕೊಂಡು ಬರ್ಕೊಂತ ಇದ್ದೆ ರೈಟಿಂಗ್. ನನ್ನ ಹೆಸರು ವೀರೇಶ್ ಅಂತ. IPF ಅಲ್ಲಿ ಇದ್ದೆ ನಾನು ಆವಾಗ. ಚೇಂಜ್ ಆಗಿದೆ. ತುಂಬ ಕಷ್ಟ ಆಗುತ್ತಲ್ಲ ಕೆಲಸ, ಈಗ ಮಾಡ್ತಿರೋದು. ತುಂಬ ಕಷ್ಟ ಆದಾಗ ಇಲ್ಲಿಗೆ ಬರ್ತೀನಿ, ನೋಡ್ತೀನಿ ಒಂದ್ಸರಿ. ಇಲ್ಲಿದ್ದೀನಲ್ಲ, ಇಷ್ಟು ಕಷ್ಟ ಆಗ್ತಿತ್ತಲ್ಲ ನನ್ನ ಲೈಫು. ಸೊ ಇಲ್ಲಿಂದ ಅಲ್ಲಿ ಕಷ್ಟ ಆದರೆ ಮತ್ತೆ ಇಲ್ಲಿಗೆ ಬರ್ಬೇಕಲ್ಲ ನಾನು. ಅದಕ್ಕೆ ಅಲ್ಲಲ್ಲಿ ಕಷ್ಟ ಆಯ್ತಂದ್ರೆ ಮತ್ತೆ ಇಲ್ಲಿಗೆ ಬರ್ಬೇಕು. ಅದಕ್ಕೆ ಆ ಕಷ್ಟ ನೀವು ಸಹಿಸ್ಕೊಬೇಕು ಅಂತ. ಅಂದರೆ ಈ ಕೆಲಸನೂ ನನಗೆ ಅನ್ನ ಕೊಟ್ಟಿದೆ, ಈ ಕೆಲಸ ನನಗೆ ಲೈಫ್ ಕೊಟ್ಟಿದೆ. ಬಟ್ ಆ ಕೃತಜ್ಞತೆ ಬಂದು ಒಂದ್ಸರಿ ನನಗೆ ನಾನೇ ಎಚ್ಚೆತ್ಕೊತೀನಿ ನನ್ನ ಲೈಫ್ ಬಗ್ಗೆ. ಯಾವ ಕೆಲಸ ಕಷ್ಟ, ಯಾವ ಕೆಲಸ ಸುಲಭ, ಅದು ಎರಡೂ ಕೂಡ ನಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದಲ್ವಾ. ಯಾವ ಕೆಲಸ ನಾವು ಇವಾಗ ಮಾಡ್ತಿದ್ದೀವಿ, ಇದೇ ಕೆಲಸದಲ್ಲಿ ಇರಲ್ಲ, ಅದರಲ್ಲೇ ನಾವು ಅಭಿವೃದ್ಧಿ ಆಗ್ತೀವಿ ಅಲ್ವಾ. ಇವತ್ತು ನೀವು ಹೆಲ್ಪರ್ ಆಗಿರ್ಬೋದು, ಮುಂದೊಂದು ದಿನ ಅದೇ ಕೆಲಸದಲ್ಲಿ ಸೂಪರ್ವೈಸರು ಆಗ್ಬೋದು, ಸೀನಿಯರ್ ಆಫೀಸರ್ ಕೂಡ ಆಗ್ಬೋದು. ಸೊ ನೀವು ಡಿಸೈಡ್ ಮಾಡಿ ನೀವೇನು ಆಗಬೇಕಂತಿದ್ದೀರ. ಸೊ ನನ್ನ ಜೀವನ ಇದು. 2005ನೇ ಇಸ್ವಿಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ 1500 ರೂಪಾಯಿ ಸಂಪಾದನೆ ಮಾಡ್ತಿದ್ದವನು ಇವತ್ತು ಈ ಲೈಫ್ ನನಗಿದೆ. ನನ್ನ ಸಾಮರ್ಥ್ಯನ ವೃದ್ಧಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿದಿನ. ಸೊ ನೀವು ನಿಮ್ಮ ಸಾಮರ್ಥ್ಯನ ವೃದ್ಧಿ ಮಾಡ್ಕೊಳ್ಳಿ. ನಿಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ.